ಎಸ್ ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ಒಂದು ಕಡೆ ನಡೀತಾ ಇದೆ. ಈ ಯುದ್ಧದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಇದೀಗ ಬೀದರ್ನಲ್ಲೂ ಕೂಡ ಇಸ್ರೇಲ್ ಅಮೆರಿಕ ದಾಳಿ ಖಂಡಿಸಿ ಧಿಕ್ಕಾರಗಳನ್ನು ಕೂಗುವ ಮೂಲಕ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಇರಾನಿ ಬಡಾವಣೆಯ ಇರಾನಿ ಜನಾಂಗದವರಿಂದ ಆಕ್ರೋಶ ಇಲ್ಲಿ ಕೇಳಿ ಬರ್ತಾ ಇದೆ. ಇರಾನಿ ದರ್ಗಾದಿಂದ ಸ್ಮಶಾನ ಭೂಮಿವರೆಗೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಪರಮೋಚ್ಚ ನಾಯಕ ಫೋಟೋ ಹಿಡಿದುಕೊಂಡು ಧಿಕ್ಕಾರಗಳನ್ನು ಕೂಗಿದ್ದಾರೆ. ಅಮೆರಿಕ ವಿರುದ್ಧ ಭಾರತ ಧ್ವನಿ ಎತ್ತಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ. ಈ ನಡುವೆ ಬೆಂಗಳೂರು ಆಯಿತು, ಚಿಕ್ಕಬಳ್ಳಾಪುರ ಆಯಿತು, ಈಗ ಬೀದರ್ನಲ್ಲೂ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನ ಖಂಡಿಸಿ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಇರಾನಿ ಬಡಾವಣೆಯ ಇರಾನಿ ಜನಾಂಗದವರೇ ಇಲ್ಲಿ ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು. ಇರಾನಿ ದರ್ಗಾದಿಂದ ಸ್ಮಶಾನ ಭೂಮಿಯವರೆಗೂ ಕೂಡ ಮೆರವಣಿಗೆ ಮಾಡುವ ಮೂಲಕ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪರಮೋಚ್ಚ ನಾಯಕ ಫೋಟೋ ಹಿಡಿದುಕೊಂಡು ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಅಮೆರಿಕ ವಿರುದ್ಧ ಭಾರತ ಧ್ವನಿ ಎತ್ತಲೇಬೇಕು ಅಂತೇಳಿ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಯುದ್ಧದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಯಿತು. ಇದನ್ನ ಖಂಡಿಸಿ ಹಲವು ಕಡೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಅದರಂತೆ ಇದೀಗ ಬೀದರ್ನಲ್ಲೂ ಕೂಡ ನಡೀತಾ ಇರುವಂತಹ ಪ್ರತಿಭಟನೆ ಇದೆ.